ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಜಯ ಹೆಗಡೆ ಕನ್ನಡ ಯೂಟ್ಯೂಬ್ ಚಾನಲ್. ನಾನು ಜಯ. ಫ್ರೆಂಡ್ಸ್, ನೀವು ನನ್ನ ಚಾನಲ್ಗೆ ಹೊಸದಾಗಿ ಬಂದಿದ್ದರೆ ಸಬ್ಸ್ಕ್ರೈಬ್ ಮಾಡದೇ ಹೋದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳೋದ್ರಿಂದ ನಾನು ಹಾಕುವ ಎಲ್ಲ ವಿಡಿಯೋದ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಎಲ್ಲ ವೀಡಿಯೋಸನ್ನು ನೀವು ನೋಡ್ಬೋದು. ಮತ್ತು ನನ್ನ ಇನ್ನೊಂದು ಚಾನಲ್ ಜೈ ಕನ್ನಡ ಸ್ಟೋರೀಸ್ ಅಂತ, ಆ ಚಾನಲ್ಗೂ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಬನ್ನಿ ನೋಡೋಣ ಇವತ್ತಿನ ವಿಡಿಯೋ ಏನು ಅಂತ. ಬನ್ನಿ ಫ್ರೆಂಡ್ಸ್, ಈ ತಿಂಗಳಲ್ಲಿ ನನ್ನ ಗಾರ್ಡನ್ ಹೇಗಿದೆ ಅಂತ ನೋಡೋಣ. ಯಾವ್ಯಾವ ಗಿಡ ಎಷ್ಟೆಷ್ಟು ಹೂವಾಗಿದೆ, ಯಾವ ಗಿಡ ತಯಾರಿಯಲ್ಲಿದೆ ಅನ್ನೋದನ್ನೆಲ್ಲ ನೋಡ್ತಾ ಹೋಗೋಣ. ನೋಡಿ, ನಾನಿಲ್ಲಿ ಈ ಮಾಡಿ ತೋರಿಸಿದ್ನಲ್ಲ, ಅದು ನೋಡಿ ಎಷ್ಟು ಚೆನ್ನಾಗಿ ಬರ್ತಾ ಇದೆ. ಈಗ ಇಲ್ಲಿವರೆಗೆ ಬಂದುಬಿಟ್ಟಿದೆ. ಬೇಗ ಅದು ಬರುತ್ತೆ, ನೋಡ್ಬೋದು. ಹೂವು ಕೂಡ ಆಗ್ತಾಯಿದೆ. ಹಾಗೆ ನೋಡಿ, ಒಂದಷ್ಟು ನೀರ್ಸೋಣಿ ಗಿಡಗಳನ್ನೆಲ್ಲ ಕಟಿಂಗನ್ನೆಲ್ಲ ಹಾಕ್ಕೊಂಡಿದ್ದೆಲ್ಲ ಇನ್ನೊಂದು ಅಷ್ಟು ರಿಪೋರ್ಟಿಂಗ್ ಮಾಡೋದು ಹಾಗೇ ಇದೆ. ನೋಡಿ, ಅಲ್ಲಿ ಅದೇ ಹೂವು ಆಗ್ತಾ ಇದೆ. ಹಾಗೆ ಕೊಲೆಂಚೊ ಪ್ಲಾಂಟ್ಗಳನ್ನು ನಾನು ಈಗ ಮಳೆಯಲ್ಲೇ ಸ್ವಲ್ಪ ಇಟ್ಟಿದ್ದೀನಿ. ಸ್ವಲ್ಪ ಮಳೆ ನೀರು ತಾಗಲಿ ಅಂದರೆ ಮೊದಲೆಲ್ಲ ಹಾಳಾಗಿಬಿಡ್ತಲ್ಲ, ಹಾಗಾಗಿ ನೋಡಿ ಈಗ ಒಂದೊಂದು ಗಿಡ ಹಾಳಾಗ್ತಾ ಇದೆ, ಬಾಡ್ತಾ ಇದೆ. ಯಾಕೆ ಅಂತ ನೋಡಬೇಕು. ಸ್ವಲ್ಪ ಕೇರಿಂಗ್ ಕಡಿಮೆ ಆದರೂ ಕೂಡ ಹಾಳಾಗಿಬಿಡತ್ತೆ. ನಾನು ಏನಾಗಿದೆ ಅಂತ ನೋಡೇ ಇಲ್ಲ. ಮಳೆ ಹೆಚ್ಚಾಯಿತೋ ಏನೋ ಗೊತ್ತಿಲ್ಲ. ಈಗ ಮಳೆ ಮತ್ತೆ ಜಾಸ್ತಿ ಬರ್ತಿತ್ತಲ್ಲ, ಹಾಗಾಗಿ ಇನ್ಮೇಲೆ ಅದು ಮೊಗ್ಗು ಬಿಡತ್ತೆ. ನೋಡ್ಬೋದು ನೀವು, ಇಲ್ಲಿ ಒಂದು ಗಿಡದಲ್ಲಿ ಈಗ ಮೊಗ್ಗು ಬಿಡ್ತಾ ಇದೆ, ಇನ್ಮೇಲೆ ಮೊಗ್ಗು ಬಿಡತ್ತೆ ಅದು. ಹಾಗೆ ಈ ಕಡೆ ಬಂದರೆ ಟವರು. ಈ ಟವರ್ ಮಾಡೋದು ಹೇಗೆ ಅಂತ ನಾನು ವಿಡಿಯೋ ಹಾಕಿದ್ದೀನಿ, ನೋಡ್ಕೋಬೋದು. ಹಾಗೆ ಇಲ್ಲಿ ನೋಡಿ, ಇದನ್ನು ಸೆಟ್ ಮಾಡೋದು ನಾನು ತೋರಿಸಿದ್ದೆ, ಯಾವ ರೀತಿ ಸೆಟ್ ಮಾಡಿದ್ದೀನಿ ಅಂತ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಂತ. ಅಲ್ಲಿ ಆ ಕಡೆ ಈ ಕಡೆ 2 ಸೇವಂತಿಗೆ ಗಿಡಗಳನ್ನು ಇಟ್ಟಿದ್ದೀನಿ, ಅದು ಮೊಗ್ಗು ಬಿಡ್ತಾ ಇದೆ, ನೋಡ್ಬೋದು. ಹಾಗೆ ಈ ಕಡೆಗೆ ಬಂದರೆ ನೀರ್ಸೋಣೆ ಗಿಡಗಳನ್ನು ನಾನು ಹೊಸ ಗಿಡಗಳನ್ನ ಒಂದಷ್ಟು ಮಾಡ್ಕೊಂಡಿದ್ದೆ, ಒಂದಷ್ಟು ಹಳೆ ಗಿಡ ಇದೆ. ನೋಡಿ, ಪ್ರತಿ ತಿಂಗಳಲ್ಲಿ ಯಾವ ತಿಂಗಳಲ್ಲಿ ನನ್ನ ಗಾರ್ಡನಲ್ಲಿ ಹೆಚ್ಚು ಹೂವಿದೆ ಅಂತ ನೀವೇ ಹೇಳಿ. ಯಾಕಂದರೆ ಒಂದೊಂದು ಟೈಮಲ್ಲಿ ಒಂದೊಂದು ಗಿಡ ಚೆನ್ನಾಗಿ ಹೂವಾಗುತ್ತೆ, ಒಂದೊಂದು ಹೂವಾಗಲ್ಲ. ಅಂದರೆ ಆ ಸೀಸನಿಗೆ ತಕ್ಕಂತೆ ಗಿಡಗಳು ಹೂವಾಗ್ತಾ ಇರುತ್ತಲ್ಲ, ಹಾಗಾಗಿ ಎಲ್ಲ ತಿಂಗಳಲ್ಲೂ ಒಂದೇ ರೀತಿ ಹೂವಿರತ್ತೆ ಅಂತ ಹೇಳೋಕ್ಕಾಗಲ್ಲ. ಇದು ನೋಡಿ, ಬದನೆ ಗಿಡ ನಾನು ಸ್ವಲ್ಪ ಮಳೆಯಿಂದ ಒಳಗಡೆ ಇಟ್ಕೊಂಡಿದ್ದೆ, ಹಾಗಾಗಿ ಚೆನ್ನಾಗಿ ಬಂದಿದೆ. ಈಗ ನೋಡ್ಬೋದು, ಇಲ್ಲಿ ಕಾಯಿ ಕೂಡ ಬಿಟ್ಟಿದೆ. ನಮ್ಮ ಕಡೆ ಮಲೆನಾಡು ಕಡೆ ಮಳೆಗಾಲದಲ್ಲಿ ತರಕಾರಿ ಕೂಡ ಅಷ್ಟೊಂದು ಚೆನ್ನಾಗಾಗಲ್ಲ, ಹಾಳಾಗಿಬಿಡತ್ತೆ. ನೋಡಿ ಫ್ರೆಂಡ್ಸ್, ಇದು ಜರ್ಬರ ನಾನು ನರ್ಸರಿಯಿಂದ ತಂದಿರೋದು. ಇದು ನಾನು ಬೇರೆ ಗಿಡಗಳನ್ನು ಮಾಡಿಕೊಂಡು ನೆಟ್ಟಿರೋದು. ನಾನು ಮೇ ಎಂಡಲ್ಲಿ ಇದರ ವಿಡಿಯೋನ ಹಾಕಿದ್ದೆ ಅಂದರೆ ರಿಪೋರ್ಟಿಂಗ್ ಮಾಡಿರೋದು. ಅದು ಈ ಗಿಡ ನೋಡಿ, ಎಷ್ಟು ದೊಡ್ಡ ಸೈಜಲ್ಲಿ ಹೂವಾಗಿದೆ. ಅಷ್ಟು ದಿವಸ ಹೂವಾಗಿರಲಿಲ್ಲ, ಈಗ ಫಸ್ಟ್ ಟೈಮ್ ಹೂವಾಗಿದೆ, ನೋಡ್ಬೋದು. ಇಲ್ಲಿ ಮತ್ತೆ ಮೊಗ್ಗು ಬಿಡ್ತಾ ಇದೆ. ಈ ರೀತಿ ನಾವು ಗಿಡಗಳನ್ನು ಮತ್ತೆ ರಿಪೋರ್ಟಿಂಗ್ ಮಾಡ್ತಾ ಅದನ್ನು ಮಲ್ಟಿಪಲ್ ಮಾಡ್ತಾ ಇದ್ದರೆ ಗಿಡಗಳು ತುಂಬ ಚೆನ್ನಾಗಿ ಬರುತ್ತೆ, ಮತ್ತು ಹೂವು ಕೂಡ ಚೆನ್ನಾಗಾಗತ್ತೆ. ಈ ನೀರ್ಸೋಣೆ ಗಿಡಗಳನ್ನು ಅಷ್ಟೇ ಮಲ್ಟಿಪಲ್ ಮಾಡ್ತಾನೆ ಇರಬೇಕಾಗತ್ತೆ. ಇದು ಮಳೆಗಾಲದಲ್ಲಿ ಆಗುವಂಥ ಅಚ್ಚಿಮಿಸ್ ಅಂತ ಹೂವಿನ ಗಿಡ. ಈ ಕಲರಲ್ಲಿ ತುಂಬ ಚೆನ್ನಾಗಿ ಹೂವಾಗತ್ತೆ, ಅಂದರೆ ಸ್ವಲ್ಪ ಜಾಸ್ತಿ ದಿನ ಹೂವಾಗತ್ತೆ. ಮತ್ತು ಉಳಿದೆಲ್ಲ ಕಲರು ಅಷ್ಟೊಂದು ಹೂವಾಗಲ್ಲ, ಬೇಗ ಹೂವೆಲ್ಲ ಹಾಳಾಗಿಬಿಡತ್ತೆ, ಗಿಡ ಕೂಡ ಬೇಗ ಹಾಳಾಗಿಬಿಡತ್ತೆ. ಇಲ್ಲಿ ನೋಡಿ, ಇದು 3 ಎಲೆ ಆಗಿದ್ದೆ, 3ರಿಂದ 4 ಎಲೆ ಆಗಿದ್ದೆ, ಮೊಗ್ಗು ಬಿಟ್ಬಿಟ್ಟಿದೆ. ಇದು ಗಡ್ಡೆ ದೊಡ್ಡ ಆದಾಗೆ ಹೂವಾಗತ್ತೆ, ಚೆನ್ನಾಗಿ ಹೂವಾಗತ್ತೆ, ದೊಡ್ಡ ಸೈಜಲ್ಲಿ. ನಾನು ಇದ್ರ ಬಗ್ಗೆ ಕೂಡ ವಿಡಿಯೋ ಮಾಡಿದ್ದೀನಿ, ಯಾರಾದರೂ ನೋಡಿಲ್ಲ ಅಂದರೆ ನೋಡಿ. ಇದು ನಾನು ಹೂ ಮಾಡಿದ ಮೇಲೆ ಕಟ್ ಮಾಡಿರೋದು. ಇದು ಚೆನ್ನಾಗಿ ಚಿಗುರು ಬರ್ತಾ ಇದೆ. ಇಲ್ಲಿ ನೋಡಿ, ಮೊನ್ನೆ ತೋರಿಸಿದ್ನಲ್ಲ ಅದೇ ಗಿಡ, ಲಾಸ್ಟ್ ಹೂವು ಇದು. ಮತ್ತು ಮೊಗ್ಗು ಬಿಡ್ತಾ ಇದೆ ನೋಡಿ, ಈಗ ಮತ್ತೆ ಮೊಗ್ಗು ಬಿಡ್ತಾ ಇದೆ. ಆ ಮೊಗ್ಗೆಲ್ಲ ಹೂವಾಗತ್ತೆ. ಟೋಟಲ್ 1 ತಿಂಗಳ 1.5 ತಿಂಗಳ ಅದು ಹೂವಾಗ್ತಾನೆ ಇರುತ್ತೆ. ಹೋಗಿ ನೋಡಿ, ಇಲ್ಲಿ ಸೇವಂತಿಗೆಗಳು ಕೂಡ ಒಂದೊಂದು ವೆರೈಟಿ ಒಂದೊಂದು ಟೈಮಲ್ಲಿ ಹೂ ಬಿಡುತ್ತೆ. ಹಾಗಾಗಿ ಇಲ್ಲೊಂದಷ್ಟು ವೆರೈಟಿಗಳು ಹೂವಿದೆ. ಕೆಲವೊಂದು ವೆರೈಟಿ ಲೇಟಾಗಿ ಹೂವಾಗುವಂಥ ವೆರೈಟಿ ಇನ್ನೂ ಹೂವಾಗಿಲ್ಲ, ಹೂವಾಗಬೇಕಿದೆ. ಹಾಗೆ ಗುಲಾಬಿ ಎಲ್ಲ ಹೂವಾಗಿ ಮುಗಿತಾ ಇದೆ. ಈ ರೀತಿ ಇಲ್ಲೆಲ್ಲ ಕಟ್ ಮಾಡಿ ನಾನು ಅದನ್ನು ಇನ್ನು ಮತ್ತೆ ಆರೈಕೆಗಳನ್ನು ಮಾಡಿಕೊಡ್ಬೇಕು. ಕೆಲವೊಂದಷ್ಟಕ್ಕೆ ಆರೈಕೆಗಳನ್ನು ಮಾಡಿದ್ದೆ, ಕೆಲವೊಂದಕ್ಕೆ ಮಾಡಿಲ್ಲ. ಮಳೆ ಬರ್ತಾ ಇತ್ತಲ್ಲ, ಹಾಗಾಗಿ ಆದರೂ ಕೂಡ ಕೆಲವೊಂದು ಚಿಗುರು ಬರ್ತಾ ಇದೆ, ನೋಡ್ಬೋದು. ಗುಲಾಬಿ ಎಲ್ಲ ಹೂವಿಲ್ಲ. ಹಾಗೆ ಇಲ್ಲಿ ದಾಸವಾಳ ಗಿಡನ ದನ ಆಕಳೋ ಏನೋ ಗೊತ್ತಿಲ್ಲ ತಿಂದುಬಿಟ್ಟಿದೆ. ತುಂಬ ಚೆನ್ನಾಗಿ ಹೂವಾಗಿತ್ತು, ಎಷ್ಟು ದೊಡ್ಡ ಸೈಜಲ್ಲಿ ನೋಡಿ. ಇಲ್ಲಿ ಅದು ತಿಂದಿದ್ದು ಇಲ್ಲಿ ಬೇಜಾರಾಗತ್ತೆ ಈ ರೀತಿ ಆದಾಗ. ಏನೋ ಗೊತ್ತಿಲ್ಲ,
ನಾನು ಇಲ್ಲ ಯಾವ ಟೈಮಲ್ಲಿ ಬಂದಿದೆ ಅಂತ ಚೆಕ್ ಮಾಡಿದರೂ ಕೂಡ CCTVಲಿ ಕೂಡ ಅದು ಸೆರೆ ಆಗಿಲ್ಲ. ನೋಡ್ಬೋದು ಎಲ್ಲವನ್ನು ತಿಂದುಬಿಟ್ಟಿದೆ. ತುಂಬ ಚೆನ್ನಾಗಿ ಹೂವು ಆಗ್ತಾಯಿತ್ತು. ಇದರಂತೂ ಮೊಗ್ಗು ತುಂಬ ಇತ್ತು. ಇದು ಹೊಸದಾಗಿ ನಾನು ಗಿಡ ನೆಟ್ಟಿದ್ನಲ್ಲ, ಅದನ್ನು ಎತ್ತಿಬಿಟ್ಟಿತ್ತು. ತುಂಬ ಬೇಜಾರಾಯಿತು. ಹಾಗೆ ಡೇರೆ ಗಿಡ ಎಲ್ಲ ಈಗ ಹೂವು ಮುಗಿತಾ ಇದೆ. ನಾವು ಇನ್ಮೇಲೆ ಈ ಇದಕ್ಕೆ ಇದೇನಂತ ಪೇಪರ್ ಫ್ಲವರ್ಗೆ ನಾವು ಆರೈಕೆಗಳನ್ನ ಮಾಡಿಕೊಟ್ರೆ ಇನ್ನು ವರ್ಷವಿಡೀ ಹೂವಾಗುತ್ತೆ. ಮಳೆಗಾಲದಲ್ಲಿ ಒಂದು ಸ್ವಲ್ಪ ದಿವಸ ಅದರಲ್ಲಿ ಹೂವಿರಲ್ಲ. ಹಾಗೆ ನೋಡಿ ಇಲ್ಲೆಲ್ಲ ಯಾವುದೂ ಅಷ್ಟೊಂದು ಹೂವಿಲ್ಲ ಈ ಟೈಮಲ್ಲಿ. ನೋಡ್ಬೋದು, ಇದು ಒಂದು ಡೇರೆ ಹೂವು ಈಗಾಗಿದೆ. ಹಾಗೆ ಅಲ್ಲಿ ಮುಂದೆ ನೋಡಿ ಕಾಬಾಳೆ, ನಾವು ಕಾಬಾಳೆ ಅಂತ ಹೇಳ್ತೀವಿ. ಅದನ್ನು ಅಲ್ಲೊಂದು 2-3 ಕಲರ್ ಇದೆ, ಅದು ಹೂವಾಗಿದೆ. ತುಂಬ ಚೆನ್ನಾಗಿ ಹೂವಾಗುತ್ತೆ. ಅದು ವರ್ಷ ಪೂರ್ತಿ ಹೂವಾಗುತ್ತೆ. ಅದಕ್ಕೆ ಯಾವುದೇ ಆರೈಕೆಗಳು ಬೇಡ. ಹಾಗೆ ಅಲ್ಲಿ ಕೋಲಿಯಾಸ್ ತುಂಬ ಚೆನ್ನಾಗಾಗತ್ತೆ. ನೀವು ಬಣ್ಣದ ಗಿಡಗಳನ್ನು ಬೆಳೆಸ್ಕೊಂಡ್ರೆ ಗಾರ್ಡನಲ್ಲಿ ಯಾವಾಗಲೂ ಕಲರ್ಫುಲ್ ಆಗಿರುತ್ತೆ. ಹಾಗೆ ನೋಡಿ ಇಲ್ಲಿ ಸೇವಂತಿಗೆ ಕೂಡ ಮೊಗ್ಗು ಬಿಡ್ತಾ ಇದೆ. ನೋಡ್ಬೋದು, ಇಲ್ಲೊಂದಷ್ಟು ಸೇವಂತಿಗೆ ಎಲ್ಲ ಮೊಗ್ಗು ಬಿಡ್ತಾ ಇದೆ. ಸೇವಂತಿಗೆ ಲಾಸ್ಟ್ವರೆಗೂ ನೋಡಿದರೆ ನಿಮಗೆ ಸೇವಂತಿಗೆ ಗಿಡ ಹೇಗಿದೆ ಅಂತ, ಎಷ್ಟು ಹೂವಾಗಿದೆ ಅಂತ ಗೊತ್ತಾಗತ್ತೆ. ನೋಡಿ, ನಾನಿಲ್ಲಿ ನಿತ್ಯ ಪುಷ್ಪ ಮತ್ತು ಹರಿವೆ ಬೀಜಗಳನ್ನೆಲ್ಲ ಹಾಕ್ಕೊಂಡಿದ್ನಲ್ಲ, ಅದೆಲ್ಲ ಸಸಿ ಬಂದಿದೆ. ಹಾಗೆ ಕಟಿಂಗನ್ನೆಲ್ಲ ಹಾಕಿರೋದೆಲ್ಲ ಚೆನ್ನಾಗಿ ಬರ್ತಾ ಇದೆ. ನೋಡಿ, ಜರ್ಬರನ ರಿಪೋರ್ಟಿಂಗ್ ಮಾಡಿರೋದು. ಇದು ನಾನು ಆನ್ಲೈನಿಂದ ತಂದಿರೋಂಥ ಗಿಡ. ಎಲ್ಲವನ್ನು ಇಲ್ಲೇ ತೋರಿಸ್ತಾ ಇದ್ದೀನಿ. ಹಾಗೆ ನೋಡ್ಬೋದು, ಇಲ್ಲಿ ನೆಲದಲ್ಲಿರುವಂಥ ನೀರ್ಸೋಣೆ ಗಿಡಗಳು ಒಂದಷ್ಟು ಹೂವಾಗಿದೆ. ಹಾಗೆ ಮುಂದೆ ಬಂದರೆ ಅಲ್ಲಿ ನೋಡಿ ಕೇತಕಿಯ ವನ ಅಂತಲೇ ಹೇಳ್ಬೋದು. ದಾರಿಯ 2 ಸೈಡಲ್ಲೂ ಕೇತಕ್ಕಿ ಹೂವಾಗ್ತಾ ಇರುತ್ತೆ. ನೋಡ್ಬೋದು ನಿಮ್ಗೆ ಎಷ್ಟು ಚೆನ್ನಾಗಿ ಹೂವಾಗಿದೆ ಅಂತ. ಈ ಟೈಮಲ್ಲಿ ಬಂದರೆ ನಮ್ಮ ಮನೆಯಲ್ಲಿ ಕೇತಕ್ಕಿ ಹೂವು ಎಲ್ಲ ಕಡೆ ಹೂವಾಗಿರುತ್ತೆ. ಎಷ್ಟೊಂದು ಚೆನ್ನಾಗಿ ಕಾಣಿಸುತ್ತೆ ಅಂತ ನೀವು ನೋಡಿ. ಇದನ್ನು ಮೇಂಟೆನೆನ್ಸ್ ಕಡಿಮೆ. ನಾವು ಒಂದು ಸಾರಿ ತಂದು ಹಾಕ್ಕೊಂಡ್ರೆ ಯಾವಾಗಲೂ ಹೂವು ಇದ್ದೇ ಇರುತ್ತೆ ಇದರೊಳಗೆ. ಅಂದರೆ ಹೂವು ಬೀಜ ಬಿದ್ದು ಅಲ್ಲೇ ಸಸಿಯಾಗಿ ಅಲ್ಲೇ ಹೂವಾಗತ್ತೆ. ನೀವು ನೋಡ್ಬೋದು, ನಾನಿಲ್ಲಿ ಈ ರೀತಿ ನೋಡಿ, ಇಲ್ಲಿ 2 ಸೈಡಲ್ಲೂ ಹೂವಿದೆ. ನೋಡ್ಬೋದು ಎಷ್ಟು ಚೆನ್ನಾಗಿ ಕಾಣಿಸುತ್ತೆ. ತುಂಬ ಖುಷಿಯಾಗತ್ತೆ. ಅದೇ ಬೀಜ ಬಿದ್ದು ಮತ್ತೆ ಹೂವಾಗಿ ಎಲ್ಲ ಆಗತ್ತೆ. ಹಾಗೆ ಇಲ್ಲಿ ದಾಸವಾಳ ಗಿಡ ನೋಡಿ, ದಾಸವಾಳ ಕೂಡ ತುಂಬ ಚೆನ್ನಾಗಿ ಹೂ ಬಿಡ್ತಾ ಇತ್ತು. ಆದರೆ ಇಲ್ಲಿ ಹುಲ್ಲೆಲ್ಲ ತುಂಬ ಆಗಿಬಿಟ್ಟಿದೆ. ಇವತ್ತು ನೋಡಿ 3-4 ಹೂವಾಗಿದೆ. ಇದು ನೋಡಿ ಈ ಕಲರು ನೋಡಿ, ಇದು ತುಂಬ ಹೂವಾಗತ್ತೆ. ನೋಡ್ಬೋದು ಇಲ್ಲಿ ದಾಸವಾಳ ಕೂಡ ಎಷ್ಟು ಚೆನ್ನಾಗಿ ಹೂವಾಗಿದೆ ಅಂತ. ಇಲ್ಲಿ ನೋಡಿ ಈ ದಾಸವಾಳ ನೋಡಿ, ಈ ರೀತಿ ದಾಸವಾಳ ಗಿಡಗಳನ್ನ ಮಾಡಿದ್ರೆ ಮೇಂಟೆನೆನ್ಸ್ ತುಂಬ ಕಡಿಮೆ. ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಹೂವಾಗಿದೆ ಅಂತ. ಎಷ್ಟು ಹೂವಿದೆ, ತುಂಬ ಹೂವಿದೆ. ಈ ದಾಸವಾಳ ಗಿಡ ಮೊಗ್ಗು ಕೂಡ ತುಂಬ ಇದೆ. ನೋಡ್ಬೋದು ನೀವು ಇಲ್ಲಿ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಂತ. ನಮ್ಮ ಕಡೆ ಹುಲ್ಲು ಅಷ್ಟೇ ಆಗತ್ತೆ. ನಾವು ಅದನ್ನು ಹುಲ್ಲನ್ನು ತೆಕ್ಕೊಡ್ತಾ ಇರಬೇಕಾಗತ್ತೆ. ಹಾಗಾಗಿ ಒಂದಷ್ಟು ಕೆಲಸಗಳೇ ಹೆಚ್ಚಾಗಿಬಿಡತ್ತೆ. ಈ ಗಾರ್ಡನಿಂಗ್ ಅನ್ನೋದು ಒಂದು ದಿನದ ಕೆಲಸ ಅಲ್ಲ, ಸತತ ಪ್ರಯತ್ನದ ಫಲ ಅಂತಲೇ ಹೇಳ್ಬೋದು ನಮ್ಮಲ್ಲಿ ಹೂವಾಗಬೇಕು ಅಂದರೆ. ಹಾಗೆ ನೋಡಿ ಇಲ್ಲಿ ಮೇಲ್ಗಡೆಯಿಂದ ಯಾವ ರೀತಿ ಇದೆ ಅಂತ ನೋಡ್ಬೋದು. ಎಷ್ಟು ಚೆನ್ನಾಗಿ ಹೂವಾಗಿದೆ, ತುಂಬ ಖುಷಿಯಾಗತ್ತೆ. ನಾನು ಜರ್ಬರ ತರಬೇಕಾದ್ರೆ ನಮ್ಮ ಮನೇಲಿ ಆಗುತ್ತೋ ಇಲ್ವೋ ಅಂತ ಅಂದ್ಕೊಂಡಿದ್ದೆ. ತಂದು ನಾವು ಅದನ್ನು ಮೇಂಟೈನ್ ಮಾಡಬೇಕಾಗತ್ತೆ. ಮೇಂಟೈನ್ ಮಾಡಿದರೆ ಆಗತ್ತೆ, ತಂದ್ಕೋಬೋದು. ಅದು ಹೈಬ್ರಿಡ್ ಆದರೆ ದಪ್ಪ ದಂಟಿರುತ್ತೆ ಮತ್ತು ಹೂವು ದೊಡ್ಡ ಸೈಜಲ್ಲಿರುತ್ತೆ. ಬನ್ನಿ, ಈ ಕಡೆಯಿಂದ ಜಿರೇನಿಯಂ ಎಲ್ಲ ಇದೆ. ಜಿರೇನಿಯಂ ಎಲ್ಲ ಒಂದೊಂದು ಚೆಂಡು ಹೂವಾಗಿದೆ ಅಷ್ಟೇ, ಸ್ವಲ್ಪ ಹೂ ಕಡಿಮೆ ಇದೆ. ಇನ್ಮೇಲೆ ಅದಕ್ಕೆ ಆರೈಕೆಗಳನ್ನು ಮಾಡಬೇಕು. ಯಾವ ರೀತಿ ಮಾಡ್ತೀನಿ ಅಂತ ತೋರಿಸ್ತೀನಿ. ನೋಡಿ ಬನ್ನಿ, ಸೇವಂತಿಗೆ ತೋರಿಸ್ತೀನಿ. ಈಗ ಸೇವಂತಿಗೆ ಸೀಸನ್ನು ಅಂದರೆ ಇನ್ನೂ ಮೇಲೆ ಸೀಸನ್ನು. ಈಗ ಸ್ವಲ್ಪ ಕೆಲವೊಂದೊಂದು ಹೂವಾಗಿಲ್ಲ. ನೋಡ್ಬೋದು, ಇಲ್ಲಿ ನೋಡ್ಬೋದು. ಇದು ನೋಡಿ ಬಕ್ಕೆ ಸೊಳೆ, ಇದು ಬಕ್ಕೆ ಸೊಳೆ ವೈಟು. ಹಾಗೆ ಜೇನುಗೂಡು ನೋಡ್ಬೋದು, ಜೇನುಗೂಡು ಎಷ್ಟು ಚೆನ್ನಾಗಿದೆ ಅಂತ. ಕಲರ್ಸು ನೋಡ್ಬೋದು. ಇದೆಲ್ಲ ಇನ್ನು ಮೇಲೆ ಹೂವು ಚೆನ್ನಾಗಾಗತ್ತೆ.
ಜೇನುಗೂಡು ತುಂಬ, ಇದು ಹೊಸದಾಗಿ ನಮ್ಮ ಮನೆಗೆ ಬಂದಿರೋವಂಥ ಈ ವರ್ಷದ ಹೂವು ಅಂತಲೇ ಹೇಳ್ಬೋದು. ನಮಗೊಬ್ಬರು ತಂದು ಕೊಟ್ಟಿದ್ದರು, ನೀವು ಮಾಡ್ಕೊಳ್ಳಿ ಅಂತ. ನೋಡಿ, ಇದು ಒಂದು ಕಲರು, ಇದು ಅದು ಎರಡು ಒಂದೇ ಮೊಗ್ಗು ಬಿಡ್ತಾ ಇದೆ. ಇದು ನೋಡಿ, ಇಲ್ಲಿ ಎರಡು ಸೈಡಲ್ಲಿ ಇಟ್ಟಿದ್ದೆ. ನಾನೊಂದು ಈ ಸೇವಂತಿಗೆ ಗಿಡಗಳ ಆರೈಕೆಗಳನ್ನೆಲ್ಲ ಹೇಗೆ ಮಾಡೋದು ಅಂತ ಕೂಡ ವಿಡಿಯೋದಲ್ಲಿ ಹಾಕಿದ್ದೀನಿ, ಬೇಕಾದರೆ ಚೆಕ್ ಮಾಡ್ಕೊಳ್ಳಿ. ನೋಡಿ, ಇನ್ನು ನೆಕ್ಸ್ಟ್ ತಿಂಗಳಲ್ಲಿ ನಿಮಗೆ ಇದರ ಅಪ್ಡೇಟನ್ನು ಕೊಡ್ತೀನಿ. ತುಂಬ ಚೆನ್ನಾಗಿ ಹೂವಾಗಿರುತ್ತೆ ಆಗ. ಈಗ ಎಲ್ಲ ಒಂದಷ್ಟು ಮೊಗ್ಗುಗಳು ಈಗ ಹೂವಾಗಿರೋದೆಲ್ಲ ಆಮೇಲೆ ಹಾಳಾಗಿಬಿಟ್ಟಿರತ್ತೆ. ನೋಡಿ ನೋಡಿ, ಇದು ಇರುತ್ತೆ ಇನ್ನು ಒಂದು ತಿಂಗಳಲ್ಲ, ಚೆನ್ನಾಗೇ ಇರುತ್ತೆ. ಈ ಸೇವಂತಿಗೆ ಎಲ್ಲ 1 ರಿಂದ 1.5 ತಿಂಗಳ ಅದು ಹೂವಾಗಿ ಮುಗಿಯೋವರೆಗೆ ಇರುತ್ತೆ. ಇದೊಂದು ದೊಡ್ಡ ಸೈಜಲ್ಲಿ ಹೂವಾಗಿದೆ. ಯಾವುದು ಅಷ್ಟೊಂದು ದೊಡ್ಡ ಸೈಜಲ್ಲಿ ಹೂವಾಗಿಲ್ಲ ಈ ಸತಿ, ತುಂಬ ಚಿಕ್ಕ ಸೈಜಲ್ಲಿ ಹೂವಾಗಿದೆ. ನಾನು ಪಿಂಚಿಂಗ್ ಮಾಡಿದ್ದೆ ಮತ್ತು ಲೇಟಾಗಿ ನೆಟ್ಟಿದ್ನಲ್ಲ, ಹಾಗಾಗಿ ಚಿಕ್ಕ ಸೈಜಲ್ಲಿ ಹೂವಾಗಿದೆ. ಪಿಂಚಿಂಗ್ ಕಡಿಮೆ ಮಾಡಿದಾಗ ಅದು ಹೂವಿನ ಸೈಜು ದೊಡ್ಡ ಬರುತ್ತೆ, ನೋಡ್ಬೋದು. ಈ ವಿಡಿಯೋ ಹೇಗಿತ್ತು ಅಂತ ಕಾಮೆಂಟ್ ಮಾಡಿ. ಇನ್ನೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ.